ನಮಸ್ಕಾರ ವೀಕ್ಷಕರೇ, ಕಳೆದ ಬಾರಿ ಥರ ಈ ಸಲಿನೂ ನಾವು ಹೆಬ್ರಿಯಲ್ಲಿದ್ದೀವಿ. ಇಲ್ಲೊಂದು ಹೋಟೆಲ್ ಇದೆ. 5 ರೂಪಾಯಿಗೆ ಇಡ್ಲಿ ಸಿಗುತ್ತೆ, 10 ರೂಪಾಯಿಗೆ ಬಟಾಟೆ ಅಂಬಡೆ ಸಿಗುತ್ತೆ, ಪಲಾವ್ ಸಿಗುತ್ತೆ. ಅಷ್ಟೇ ಅಲ್ಲ, ಈರುಳ್ಳಿ ಬಜಿನೂ ಸಿಗುತ್ತೆ. ಏನು ಆಶ್ಚರ್ಯ ಆಯಿತಾ? ಇವತ್ತಿನ ನಮ್ಮ ಖಾದ್ಯ ಖಜಾನೆ ಕಾರ್ಯಕ್ರಮದಲ್ಲಿ ನಾವು ಹೋಗ್ತಾ ಇದ್ದೀವಿ ಹೆಬ್ರಿಯ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ಮಹಾಲಸ ಕ್ಯಾಂಟೀನ್. 4 ಗಂಟೆ ಆದರೆ ಸಾಕು, ಇಲ್ಲಿ ಜನ ಕಿಕ್ಕಿರು ತುಂಬಿರ್ತಾರೆ. ಬನ್ನಿ ಹೆಂಗಿರುತ್ತೆ ನೋಡ್ಕೊಂಬರೋಣ. ಬೆಳಗ್ಗೆ ಹಾಗೂ ಸಂಜೆ ಕಾರ್ಯನಿರ್ವಹಿಸುವಂಥ ಈ ಹೋಟೆಲಲ್ಲಿ ಒಂದು ವಿಶೇಷತೆ ಇದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇಡ್ಲಿ, ಪೂರಿ, ಪಲಾವು, ಅದ್ರ ಜೊತೆಗೆ ಬಾಯಿ ಚಪ್ಪರಿಸುವಂಥ ನೀರುಳ್ಳಿ ಬಜೆ, ಗೋಳಿ ಬಜೆ, ಬನ್ಸು, ಹೀಗೆ ರುಚಿ ರುಚಿಯಾದ ತಿಂಡಿ ಇಲ್ಲಿ ತಿನ್ನಕ್ಕೆ ಸಿಗುತ್ತೆ. ಆದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಏನಕ್ಕೆ ಅಂತ ಅಂದ್ಕೊಂಡ್ರೆ, ಇದನ್ನೆಲ್ಲ ತಯಾರಿಸೋಕ್ಕೆ ಇಲ್ಲಿ ಯಾವುದೇ ವರ್ಕರ್ಸ್ ಇಲ್ಲ. ಗ್ರಾಹಕರಿಗೆ ಸರ್ವ್ ಮಾಡೋವರೆಗೂ ಈ ಇಬ್ಬರೇ ದಂಪತಿಗಳು ಎಲ್ಲವನ್ನು ನೋಡ್ಕೊತಾರೆ. ಹೀಗಾಗಿ ರೇಟ್ ಕೂಡ ಕಡಿಮೆ. ಗಂಗಾಧರ್ ಭಟ್ ಅಂತ ಹೆಬ್ಬಲ್ಲಿ ಮಹಾಲಸ ಕ್ಯಾಂಟೀನ್ ಅಂತ ಹೋಟೆಲ್ ಮಾಡ್ಕೊಂಡಿದ್ದೇವೆ. ನಾವು ಗಂಡ ಹೆಂಡತಿ ಇಬ್ಬರೇ ಇಲ್ಲಿ ಕೆಲಸ ಮಾಡ್ತೇವೆ. ವರ್ಕರ್ಸ್ ಯಾರೂ ಇರೋದಿಲ್ಲ ಇಲ್ಲಿ. ಮತ್ತು ನಮಗೆ ಕಟ್ಟಡ ಕೂಡ ನಮ್ಮ ಸ್ವಂತದ್ದಾದ್ರಿಂದ ಬಾಡಿಗೆ ಇಲ್ಲ. ಆದ್ದರಿಂದ ನಾವು ಕಡಿಮೆ ದರದಲ್ಲಿ ತಿಂಡಿ ಕೊಡ್ತಾ ಇದ್ದೇವೆ. ಮತ್ತು ಇಲ್ಲಿ ಎಲ್ಲ ಸಣ್ಣ ಸ್ಯಾಲ್ರಿ ಅವರು ತುಂಬ ವರ್ಕರ್ಸ್ ಎಲ್ಲ ಬರೋದ್ರಿಂದ ಅವರಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಲಿ ಅನ್ನೋ ಎರಡೂ ಉದ್ದೇಶದಿಂದ ನಾವು ಹೋಟೆಲ್ ಪ್ರಾರಂಭ ಮಾಡಿದ್ದೇವೆ. 4 ವರ್ಷ ಆಗಿದೆ. ಕಸ್ಟಮರ್ ಎಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಒಳ್ಳೆ ವ್ಯವಹಾರ ನಡೀತಾ ಉಂಟು. ನಮ್ಮಲ್ಲಿ ಹೆಚ್ಚಾಗಿ ಬೆಳಿಗ್ಗೆ ನಾವು ಪಲಾವು, ಚಿತ್ರಾನ್ನ ಇಂಥ ರೈಸ್ ಐಟಮನ್ನು ಮಾಡ್ತೇವೆ. ಇಡ್ಲಿ, ಬನ್ಸು, ಪೂರಿ ಎಲ್ಲ ಮಾಡ್ತೇವೆ. ನಮ್ಮಲ್ಲಿ ಚಿತ್ರಾನ್ನ, ಪಲಾವು ತುಂಬ ಇಷ್ಟಪಟ್ಟು ತಿಂತಾರೆ ಜನ. ಇಲ್ಲಿ ಯಾವುದೇ ರೀತಿಯ ಸ್ಟ್ರಿಕ್ಟ್ ಪಾಲಿಸಿ ಅಂತಾರಲ್ಲ, ಆ ಥರ ಏನೂ ಇಲ್ಲ. ಅಂದರೆ ಇವರು ಪ್ರತಿಯೊಬ್ಬ ಕಸ್ಟಮರ್ನ ನಗನಗಿಸ್ತಾ ಸ್ವಂತ ಮನೆಯವರ ರೀತಿ ನಡೆಸ್ಕೊತಾರೆ. ಸುತ್ತಮುತ್ತಲಿನ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋರು, ಬಸ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಇವರೆಲ್ಲರಿಗೂ ಇಲ್ಲಿ ಸಿಗೋ ತಿಂಡಿ ಹಾಗೂ ಇವರು ವ್ಯವಹರಿಸೋ ರೀತಿ ತುಂಬಾ ಇಷ್ಟ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗೋದ್ರಿಂದ ಇದಕ್ಕೆ ಮೋದಿ ಕ್ಯಾಂಟೀನ್ ಅಂತ ಅವರೇ ಹೆಸರಿಟ್ಬಿಟ್ಟಿದ್ದಾರೆ. ಇಲ್ಲಿ ಪೂರಿ ಬಾಜಿ ತುಂಬ ಇಷ್ಟ ಆಗಿದೆ, ಒಳ್ಳೆ ಟೇಸ್ಟ್ ಆಗಿದೆ. ಪಲಾವ್ ಒಳ್ಳೆ ಮಾಡ್ತಾರೆ. ಪುಳಿಯೋಗರೆ ಇಲ್ಲಿ ಮಾಡೋದಿಲ್ಲ, ಒಳ್ಳೆ ಮಾಡ್ತಾರೆ. ರೈಸನ್ನು ಒಳ್ಳೆ ಕ್ವಾಲಿಟಿ ರೈಸನ್ನು ಯೂಸ್ ಮಾಡ್ತೇವೆ. ಅವರು ಬೇರೆ ಹೋಟೆಲ್ ನಾವು 25-30 ರೂಪಾಯಿ ಕೊಟ್ಟರು ಅವರು ಬೇರೆ ಕಮ್ಮಿ ಕ್ವಾಲಿಟಿಯ ಒಂದು ರೈಸ್ ಹಾಕ್ತಾರೆ. ಇವರು ಒಳ್ಳೆ ಕ್ವಾಲಿಟಿ ರೈಸನ್ನು ಹಾಕಿ ಕೊಡ್ತಾರೆ. ಅಷ್ಟು ಚೀಪಲ್ಲಿ ಅವ್ರಿಗೆ ಹ್ಯಾಕೆ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ, ಅಷ್ಟು ಒಳ್ಳೆ ಒಂದು ಇದು ಮಾಡ್ತಾರೆ ಅವರು. ನಮ್ಮ ಫ್ರೆಂಡ್ಸಿಗೆಲ್ಲ ನಾವು ಹೇಳಿದ್ದೇವೆ, ಎಲ್ಲರೂ ಇಲ್ಲಿ ನಾವು ಹೇಳಿದವರು ಎಲ್ಲರೂ ಇಲ್ಲಿ ಬರ್ತಾಯಿದ್ದಾರೆ ಈಗ. ಹಾಗೆ ನಾವು ಮತ್ತವರಿಗೆ ಒಂದು ಹೆಸರಿಟ್ಟಿದ್ದೇವೆ, ಮೋದಿ ಕ್ಯಾಂಟೀನ್ ಅಂತ ಒಂದು ಹೆಸರಿಟ್ಟಿದ್ದೇವೆ ಖುಷಿಯಲ್ಲಿ. ಹೌದು, ಈಗ ಕಮ್ಮಿ ಅವರು ಎಲ್ಲ 5 ರೂಪಾಯಿ ಕೊಡ್ತಾರೆ, ನಾವು ಇಲ್ಲಿ 10 ರೂಪಾಯಿ ತಿಂಡಿ ಒಳ್ಳೆ ಟೇಸ್ಟ್. ಬೇರೆ ಹೋಟ್ಲಲ್ಲಿ ಇಲ್ಲಿ ಹೆಬ್ರಿಯಲ್ಲಿ ಭಾಳ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ. ಇವರ ಹೋಟ್ಲಲ್ಲಿ ಕಡಿಮೆ ದರದಲ್ಲಿ ಕೊಡ್ತಾರೆ ಮತ್ತು ಒಳ್ಳೆಯ ಫುಡ್ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲಿ ಕೊಡೋದಿಲ್ಲ, ಒಂದು ಪ್ಲೇಟ್ 10 ರೂಪಾಯಿ ಲೆಕ್ಕದಲ್ಲಿ ತಿಂಡಿ ಯಾರೂ ಕೊಡೋದಿಲ್ಲ ಇಲ್ಲಿ ಹೆಬ್ರಿಯಲ್ಲಿ. ಇವರು ಕೊಡ್ತಾ ಇದ್ದಾರೆ, ಗಂಗಾಧರ್ ಭಟ್ರು ಕೊಡ್ತಾ ಇದ್ದಾರೆ. ಹಾಗಾಗಿ ಹೋಗಿ ನಾವು ಇಲ್ಲಿ ಅಂದರೆ ನಾವು ರಿಕ್ಷಾ ಚಾಲಕರು, ನಮಗೆ ಸ್ವಲ್ಪ ಕಡಿಮೆ ದರದಲ್ಲಿ ಎಲ್ಲಿ ಸಿಗ್ತದೆ ಅಲ್ಲಿ ನಾವು ಕೊಡ್ತೇವೆ. ಇಲ್ಲಿಗೆ ಬರಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಹಾಗಾದರೆ ಬನ್ನಿ, ಹೆಬ್ರಿಯಿಂದ ಆಗುಂಬೆ ಹೋಗೋ ಮುಖ್ಯ ರಸ್ತೆಯಲ್ಲಿರೋ ಮಹಾಲಸ ಕ್ಯಾಂಟೀನ್ಗೆ.